ಹೀರೋಗಳೆಲ್ಲ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಅವರೇ ಡೈರೆಕ್ಟ್ರು ಅವರೇ ಹೀರೋ. ಹಾಗಾದ್ರೆ ಡೈರೆಕ್ಟರ್ಗಳು ಏನು ಮಾಡಬೇಕು? ಇನ್ನೇನು ಮಾಡೋಕ್ಕಾಗುತ್ತೆ? ಅವರು ಅದನ್ನೇ ಮಾಡಬೇಕು. ಅವರು ಡೈರೆಕ್ಷನ್ ಮಾಡೋ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಆಕ್ಟ್ ಮಾಡಬೇಕು, ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬರ್ತಾ ಇರೋ ಕನ್ನಡ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ಡೈರೆಕ್ಟರ್ಗಳು ಪ್ರಮುಖ ಪಾತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಈ ವಿಚಾರ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಈಗಷ್ಟೇ ಮಾಗಡಿ ರೋಡಲ್ಲಿರುವಂಥ ವೀರೇಶ್ ಥಿಯೇಟ್ರಲ್ಲಿ ಸಿದ್ಲಿಂಗು 2 ಸಿನಿಮಾ ನೋಡ್ಕೊಂಡು ಬಂದೆ. ಆ ಸಿನಿಮಾ ನಿರ್ದೇಶಕರು ಬಂದು ವಿಜಯ್ ಪ್ರಸಾದ್. ಅವರು ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ, ಅದು ದೇವರ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಓಕೆ, ಇರಲಿ ಸ್ನೇಹಿತರೆ, ನಮಸ್ಕಾರ. ನಾನು ಲಕ್ಕಿ. ಕೆಲವೊಂದು ಸಿನಿಮಾಗಳು ಬಿಡುಗಡೆ ಆದಾಗ, ಓ ಈ ಸಿನಿಮಾನ ಡಬಲ್ ಮೀನಿಂಗ್ ಇರುತ್ತೆ, ಬೇಡ ಬೇಡಪ್ಪ, ಅಯ್ಯೋ ಆ ಸಿನಿಮಾನ ಅಯ್ಯೋ ಬೇಡ ಬಿಡಪ್ಪ, ತುಂಬ ಫೈಟ್ಸ್ ಇರುತ್ತೆ, ತಲೆನೋವು ಬರುತ್ತೆ ಅಂತ ತುಂಬ ಜನ ಮನಸ್ಸಿಗೆ ಅನಿಸುತ್ತೆ. ನನಗೂ ಅಷ್ಟೇ ಸಿದ್ಲಿಂಗು 2 ಬಂದಾಗ ಓ ಡಬಲ್ ಮೀನಿಂಗ್ ಇರುತ್ತಲ್ಲಪ್ಪ ಅಂದರೆ ನನಗೆ ಅನಿಸಿತ್ತು. ಅದೇ ನಮ್ಮ ಸ್ನೇಹಿತರೊಬ್ಬರು ಸಿನಿಮಾ ನೋಡ್ಕೊಂಬಂದು ಹೇಳಿದ್ರು, ಯಾವುದೇ ರೀತಿ ಡಬಲ್ ಮೀನಿಂಗ್ ಇಲ್ಲ, ಆ ಸಿನಿಮಾ ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ರು. ನಾನು ಹೋಗಿ ಸಿನಿಮಾ ನೋಡ್ಕೊಂಬಂದೆ. ನಿಜವಾಗ್ಲೂ ಒಂದೇ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲ, ಅಸಭ್ಯವಾದ ಸಂಭಾಷಣೆ ಇಲ್ಲ, ನಾಜೂಕಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಇದೆ. ಕುಟುಂಬ ಸಮೇತರಾಗಿ ಸಿನಿಮಾ ನೋಡ್ಬೋದು. ಮಕ್ಕಳನ್ನು ಕರ್ಕೊಂಡೋದ್ರು ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ, ಅಷ್ಟು ಚೆನ್ನಾಗಿದೆ ಸಿನಿಮಾ ಇದು. ಇನ್ನು ಈ ಸಿನಿಮಾ ಹೀರೋ ಬಂದು ನಮ್ಮ ಲೂಸ್ ಮಾದ ಯೋಗಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಅವ್ರು ಡ್ಯಾನ್ಸ್ ಅಂದರೆ ಇಷ್ಟ, ಆದರೆ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗಿಗೆ ನಾನು ಫ್ಯಾನ್ ಆಗೋದೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಉಳಿದ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ, ಅವರವರ ಪಾತ್ರಗಳನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಕಥೆ ವಿಚಾರಕ್ಕೆ ಬಂದರೆ, ಹೀರೋಗೆ ಕಾರ್ ಬೇಕಾಗುತ್ತೆ, ಅವ್ರದೇ ಕಾರು ಬೇರೆ ಯಾರ ಹತ್ರನೂ ಇರುತ್ತೆ. ಆ ಕಾರ್ ಮರಳಿ ಅಂದರೆ ಮತ್ತೆ ವಾಪಸ್ ತಗೋಬೇಕು. ಅವ್ರು ಮಾರಿದ್ರೆ ಎಷ್ಟು ರೇಟ್ ಹೇಳ್ತಾರೆ, ಅಷ್ಟು ದುಡ್ಡು ನಮ್ಮ ಹತ್ರ ಇದೆಯಾ? ಈ ಸ್ಟ್ರಗಲಲ್ಲಿ ಹೋಗ್ಬೇಕಾದ್ರೆ ಒಂದು ಟೈಮಲ್ಲಿ ಕಾರು ಮಾರುವಂಥ ಸ್ಥಿತಿ ಬರುತ್ತೆ. ಹೀರೋ ತಗೋಬೇಕು, ಹೀರೋದ ದುಡ್ಡೇ ಇಲ್ಲ, ಏನು ಮಾಡ್ತಾನೆ ಗೊತ್ತಾ? ಮನೆ ಮಾರ್ಬಿಟ್ಟೆ ಕಾರ್ ತಗೋತಾನೆ. ಓಕೆ, ಒಂದು ಸಾಂಗು ಫೈಟ್ ಎರಡು ಮಿಕ್ಸ್ ಆಗಿ ಬರುತ್ತೆ, ಅದಂತೂ ನನಗೆ ತುಂಬ ಇಷ್ಟ ಆಗೋಯ್ತು. ಇನ್ನು ಕತೆ ಚಿತ್ರಕಥೆ ಬಗ್ಗೆ ಇನ್ನು ಫುಲ್ ಡೀಟೇಲ್ ಆಗಿ ಹೇಳೋದು ಬೇಡ, ಯಾಕಂದ್ರೆ ನೀವು ಸಿನಿಮಾ ನೋಡ್ಬೇಕಲ್ವೇ, ಆ ಕುತೂಹಲ ಹಾಗೆ ಇರಬೇಕಂದ್ರೆ ನೀವೆಲ್ಲರೂ ಹೋಗಿ ಸಿನಿಮಾ ನೋಡಿ. ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಕೊಟ್ಟು ಕಾಸಿಗೆ ಮೋಸ ಇಲ್ಲ. ಮಕ್ಕಳು ಫ್ಯಾಮಿಲಿ ಎಲ್ಲರೂ ಸಿನಿಮಾ ನೋಡ್ಬೋದು, ಅಷ್ಟು ಅದ್ಭುತವಾಗಿದೆ. ಸಿದ್ಲಿಂಗು 2 ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.